ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ರಟ್ಟೆಯಲ್ಲಿ ಸೊಂಟದಲ್ಲಿ ವಂಕಿಡಬಲ್ಲಿ. ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ಇವಳು 4 ಮೊಳ ಸೀರೆ 8 ಮೊಳ, ಕಣ್ಣು ಕಾಸಗಲ ಆಸೆ ಊರಗಲ, ಇದು ಅವರೆಯ ಹೂವೋ ಬಲು ಮಾಗಿದ ಮಾವೋ. ಪುಟ್ಟ ಮಲ್ಲಿ ನೋಡು ನಿನ್ನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಪುಟ್ಟಮಲ್ಲಿ ಅಂದ ತಕ್ಷಣವೇ ಅಥವಾ ಪುಟ್ಟಮಲ್ಲಿ ಅಂದ ತಕ್ಷಣವೇ ನಮಗೆ ಪಟ್ಟ ನೆನಪಾಗೋದು ನಮ್ಮ ಉಮಾಶ್ರೀ ಅಮ್ಮ. ಯಾಕೆಂದರೆ ಪುಟ್ಟನಂಜ ಫಿಲಮಲ್ಲಿ ಪುಟ್ಟಮಲ್ಲಿಯ ಪಾತ್ರಕ್ಕೆ ಜೀವ ತುಂಬಿ ನ್ಯಾಚುರಲಾಗಿ ನಟಿಸಿ ಅತ್ಯಂತ ಜನಪ್ರಿಯತೆ ಗಳಿಸಿದ್ರು. ಅಂತಹ ಉಮಾಶ್ರೀ ಅಮ್ಮನ ಸಕಲ ಕಲಾವಲ್ಲಭೆ, ಎಂಥ ಪಾತ್ರ ಕೊಟ್ಟರೂ ಲೀಲಾಜಾಲವಾಗಿ ನಿಭಾಯಿಸುವ ಉಮಾಶ್ರೀ ಅಮ್ಮನ ಒಂದು ಕಿರುಪರಿಚಯವನ್ನು ನಾನು ನನ್ನ ಕಳೆದ ವಿಡಿಯೋದಲ್ಲಿ ಮಾಡಿದ್ದೆ. ಅವರ ಬಾಲ್ಯ, ಯೌವನ, ಶಾಲಾ ದಿನಗಳು, ಮದುವೆ, ಅವರು ಅನುಭವಿಸಿದಂತಹ ನೋವು, ಅವರ ಕರುಣಾಜನಕ ಸ್ಥಿತಿಯನ್ನು ಹೇಳಿದೆ. ಇವತ್ತಿನ ವಿಡಿಯೋದಲ್ಲಿ ಮುಂದುವರಿದ ಭಾಗವಾಗಿ ನಾನು ಅವರು ರಂಗಪ್ರವೇಶ ಹೇಗೆ ಮಾಡಿದ್ರು, ಚಲನಚಿತ್ರ ರಂಗಕ್ಕೆ ಹೇಗೆ ಬಂದರು, ಅಲ್ಲಿಂದ ಹಿಡಿದು ಯಕ್ಷಗಾನ ನಿಭಾಯಿಸಿದ್ರಲ್ವ ಮೊನ್ನೆ ಮಂತರೆ ಪಾತ್ರವನ್ನು, ಅಲ್ಲಿಯವರೆಗೂ ಹೇಳಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋವನ್ನು ಯಾರು ಮೊದಲು ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ, ಉಮಾಶ್ರೀ ಅಮ್ಮನವರ ಸ್ಥಿತಿ ಅಧೋಗತಿಗೆ ಬಂದಿರುತ್ತೆ. ಗಂಡ ಬಿಟ್ಟು ಹೋಗಿರ್ತಾರೆ, ಅಮ್ಮ ಚುಚ್ಚಿ ಮಾತಾಡಿ ನೋವು ಕೊಡ್ತಾ ಇರ್ತಾರೆ. ಪುಟ್ಟ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಅವರು ತುಮಕೂರಿಗೆ ರಂಗಭೂಮಿನ ಹರಿಸ್ಕೊಂಡು ಬರ್ತಾರೆ. ಆದರೆ ಇವರಿಗೆ ಪಾತ್ರ ಸಿಕ್ಕಿರಲ್ಲ. ಆ ರಂಗಮಂದಿರದಲ್ಲಿ ಇವರು ಪ್ರತಿದಿನ ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ನಾಟಕ ಆಡೋಕ್ಕೆ ಅಭ್ಯಾಸ ಮಾಡ್ತಾ ಇರೋರನ್ನ ನೋಡ್ತಾ ಕೂರ್ತಾ ಇರ್ತಿರಂತೆ, ಹೇಗೆ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂಥೇಳಿ. ಹೀಗೆ ಒಂದು ಒಡಲಾಳ ಅನ್ನುವ ನಾಟಕವನ್ನು ಅಭ್ಯಾಸ ನಡೀತಾ ಇರುತ್ತೆ. ಆದರೆ ಒಡಲಾಳದ ಸಾಕವನ ಪಾತ್ರಧಾರಿಯ ವ್ಯಕ್ತಿ ಒಂದು ದಿನ ಬರೋದೇ ಇಲ್ಲ. ಡ್ರಾಮದ ದಿನವೇ ತಪ್ಪಿಸ್ಕೊಳ್ತಾರೆ. ಆಗ ಉಮಾಶ್ರೀ ಹೇಳ್ತಾರೆ, ಅವರೆಲ್ಲ ಡ್ರಾಮಾ ಮಾಡಿಸೋರು ತುಂಬ ಬೇಸರದಲ್ಲಿದ್ದಾಗ ಈಗೇನು ಮಾಡೋದು ಅಂದಾಗ ಉಮಾಶ್ರೀ ಅಮ್ಮ ಹೇಳ್ತಾರೆ, ಆ ಪಾತ್ರ ನಾನು ನಿಭಾಯಿಸ್ತೀನಿ ಅಂತ ಹೇಳಿ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಅದು 75 ವರ್ಷದ ಮುದುಕಿಯ ಪಾತ್ರ. ಆದರೆ ಉಮಾಶ್ರೀ ಅಮ್ಮನಿಗೆ ಆವಾಗ ಕೇವಲ 21 ವರ್ಷಗಳು. ಎಲ್ಲರೂ ಆಶ್ಚರ್ಯ ಮಾಡ್ತಾರೆ, ನೀನು 21 ವರ್ಷದ ಹುಡುಗಿ 75 ವರ್ಷದ ಮುದುಕಿಯ ಪಾತ್ರ ನಿಭಾಯಿಸಬಲ್ಲೆಯಾ ಅಂತ ಹೇಳಿದಾಗ ಉಮಾಶ್ರೀ ಅಮ್ಮ ಹೇಳ್ತಾರೆ, ಇಲ್ಲ, ನಾನು ಖಂಡಿತ ನಿಭಾಯಿಸ್ತೀನಿ, ನನ್ನ ಮೇಲೆ ಭರವಸೆ ಇಟ್ಟು ನನಗೆ ಪಾತ್ರ ಕೊಡಿ ಅಂತ ಕೇಳ್ತಾರೆ. ಆಗ ಉಮಾಶ್ರೀ ಅಮ್ಮನಿಗೆ ಪಾತ್ರ ಕೊಟ್ಟಾಗ ಆ ಒಡಲಾಳದ ಸಾಕವನ ಪಾತ್ರ ಅತ್ಯದ್ಭುತವಾಗಿ ಕಣ್ಣಿಗೆ ಕಟ್ಟೋ ರೀತಿ, ಒಂದು ಮುದುಕಿ ಹೇಗೆ ಬಾಗಿ ಬಳುಕಿ ನಡೀತಾಳೆ, ಹೇಗೆ ಮಾತಾಡ್ತಾಳೆ, ಈ ಎಲ್ಲವನ್ನು ಅಚ್ಚುಕಟ್ಟಾಗಿ ತುಂಬ ಲೀಲಾಜಾಲವಾಗಿ ತುಂಬ ಚೆನ್ನಾಗಿ ಅಭಿನಯಿಸಿ ತೋರಿಸ್ತಾರೆ. ಈ ಒಡಲಾಳದ ಸಾಕವನ ಪಾತ್ರ ದಾಖಲೆಯನ್ನು ಸೃಷ್ಟಿ ಮಾಡುತ್ತೆ. ಇಡೀ ಭಾರತದಲ್ಲೇ ಇವಳ ಪಾತ್ರದ ಬಗ್ಗೆ ಜನ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ದೆಹಲಿಯ ನಾಟಕ ರಂಗವೂ ಸಹ ಉಮಾಶ್ರೀಯ ಪಾತ್ರವನ್ನು ಹೊಗಳಿತ್ತಂತೆ ಆ ಸಮಯದಲ್ಲಿ. ಅಷ್ಟು ಅದ್ಭುತವಾಗಿ ನಟಿಸ್ತಾರೆ. ಆಗ ಎಲ್ರಿಗೂ ಗೊತ್ತಾಗುತ್ತೆ ಇವರು ಒಳಗಡೆ ಒಬ್ಬಳು ಅದ್ಭುತವಾದ ನಟಿ ಇದ್ದಾಳೆ ಅಂತ ಹೇಳಿ. ಎಲ್ಲರ ಪ್ರಶಂಸೆಗೆ ಗುರಿಯಾಗ್ತಾರೆ. ಅಂದಿನಿಂದ ಇವರಿಗೆ ನಾಟಕಗಳು ಸಿಗ್ತಾ ಹೋಗುತ್ತೆ. ಹರಕೆಯ ಕುರಿ, ಸಂಗ್ಯಾಬಾಳ್ಯ, ಹೀಗೆ ಹಲವಾರು ಪೌರಾಣಿಕ ಸಾಮಾಜಿಕ ನಾಟಕಗಳನ್ನು ಮಾಡ್ತಾ ಮುಂದುವರಿಸ್ಕೊಳ್ತಾ ಬರ್ತಾರೆ. ಅಲ್ಲಿಂದ ಅವ್ರಿಗೆ ಈ ರಂಗಭೂಮಿಯ ಕೆರಿಯರ್ ಶುರುವಾಗತ್ತೆ. ಇನ್ನೊಂದು ಹೇಳ್ತೀನಿ, ಇವರು ನತದೃಷ್ಟ ಹೇಗೆ ಅಂತ ಹೇಳ್ತೀನಿ ನಾನು. ನೋಡಿ, ಇವರ ನಾಟಕವನ್ನು ಒಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿಬಿಟ್ಟು ಅವರ ಒಂದು ಅದ್ಭುತವಾದ ನಟನೆಗೆ ಮನಸೋತು ಪಾರ್ವತಮ್ಮನ ಹತ್ರ ಹೇಳ್ತಾರಂತೆ, ನನಗೆ ಈ ಒಂದು ಅದ್ಭುತವಾದ ನಟಿಯ ಜೊತೆ ನನಗೆ ನಟಿಸಬೇಕು ಅಂತೇಳಿ ತುಂಬ ಮನಸ್ಸಿದೆ ಅಂತ ಹೇಳಿ. ಪಾರ್ವತಮ್ಮನವರು ಆಯಿತು ಕೇಳ್ತೀನಿ ಹೇಳ್ತಾರೆ. ಆದರೆ ಕೇಳಲಿಕ್ಕೆ ಸ್ವಲ್ಪ ಲೇಟ್ ಮಾಡ್ತಾರೆ. ಅಷ್ಟರಲ್ಲೇ ನಮ್ಮ
ಡೈರೆಕ್ಟರ್ ಕಮ್ ಆ್ಯಕ್ಟರ್ ಕಾಶಿನಾಥ್ ಸರ್ ಇದ್ದಾರಲ್ಲ, ಅವರು ಇವರ ಅದ್ಭುತ ಕಲೆಯನ್ನು ನೋಡಿ, ಅಭಿನಯನವನ್ನು ನೋಡಿ ಅನುಭವ ಚಿತ್ರಕ್ಕೆ ಇವರನ್ನು ಕೇಳ್ಕೊಳ್ತಾರೆ. ಆದರೆ ಆ ಒಂದು ಅನುಭವ ಚಿತ್ರದಲ್ಲಿ ಅದೊಂದು ನೆಗೆಟಿವ್ ರೋಲು, ತುಂಬ ಒಂದು ಕೆಳ ಮನಸ್ಥಿತಿಯ ಹೆಣ್ಣು ಮಗಳ ಒಂದು ಕ್ಯಾರೆಕ್ಟ್ರು. ಆದರೂ ಸಹ ನಮ್ಮ ಉಮಾಶ್ರೀ ಅಮ್ಮ ಅದನ್ನು ಒಪ್ಕೊಳ್ತಾರೆ. ಯಾಕೆಂದರೆ ಹೊಟ್ಟೆಪಾಡು, ತಮ್ಮ ಮಕ್ಕಳು ಹೊಟ್ಟೆ ತುಂಬಿಸ್ಬೇಕಾಗಿರುತ್ತೆ, ತಮ್ಮ ಹೊಟ್ಟೆ ತುಂಬಿಕೊಳ್ಬೇಕಾಗಿರುತ್ತೆ, ಇರ್ಲಿಕ್ಕೊಂದು ಮನೆಯೂ ಸಹ ಇರಲ್ಲ. ಹಾಗಾಗಿ ಆ ಬಡತನಕ್ಕೋಸ್ಕರ ಅವರು ಆ ಪಾತ್ರವನ್ನು ಒಪ್ಕೊಳ್ತಾರೆ, ಮಾಡ್ತಾರೆ. ಆದರೆ ಆ ಪಾತ್ರದಲ್ಲಿ ಅವರಿಗೆ ಸೆಕ್ಸ್ ಬಾಂಬ್ ಅಂತೇಳಿ ಹೆಸರು ಬರುತ್ತಂತೆ. ಉಮಾಶ್ರೀ ಅಮ್ಮನೇ ಹೇಳಿದರೆ, ಅನುಭವ ಚಿತ್ರದಿಂದ ನನಗೆ ಸೆಕ್ಸ್ ಬಾಂಬ್ ಅನ್ನೋ ಹೆಸರು ಬಂತು, ಆದರೆ ನಾನು ಕೇರ್ ಮಾಡಲಿಲ್ಲ. ಯಾಕೆಂದರೆ ನನ್ನ ಹೊಟ್ಟೆ ತುಂಬಬೇಕಾಗಿತ್ತು, ನನ್ನ ಮಕ್ಕಳು ಹೊಟ್ಟೆ ತುಂಬಬೇಕಾಗಿತ್ತು, ನನ್ನ ಮಕ್ಕಳು ವಿದ್ಯಾಭ್ಯಾಸ ಪಡಿಬೇಕಾಗಿತ್ತು ಅಂತ ಹೇಳಿ. ಅಲ್ಲಿಂದ ಇವ್ರ ಕೆರಿಯರ್ ಶುರು ಆಗುತ್ತೆ, ಸಿನಿಮಾ ರಂಗದ ಕೆರಿಯರ್ ಶುರು ಆಗುತ್ತೆ. ಈ ಒಂದು ಪಾತ್ರ ಅಷ್ಟು ಚೆನ್ನಾಗಿಲ್ಲದ್ದು ನೋಡಿ ರಾಜ್ಕುಮಾರ್ ಬ್ಯಾನರಿಂದ ಇವರನ್ನು ಕೈ ಬಿಡ್ತಾರೆ. ಇವತ್ತಿಗೂ ನಾನು ರಾಜ್ಕುಮಾರ್ ಬ್ಯಾನರಲ್ಲಿ ನಟಿಸಿಲ್ಲ ನಾನು ಅನ್ನೋ ಒಂದು ಕೊರಗು ಈಗಲೂ ಉಮಾಶ್ರೀ ಅಮ್ಮನಿಗೆ ಇದೆ. ಅಲ್ಲಿಂದ ಮುಂದೆ ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ವಿಭಿನ್ನ ಪಾತ್ರಗಳು ಸಿಕ್ಕತ್ತೆ. ಎಲ್ಲ ಪಾತ್ರಗಳಿಗೂ ಜೀವ ತುಂಬಿ ನಟಿಸ್ತಾ ಹೋಗ್ತಾರೆ. ಅವರು ಬೆಳೀತಾರೆ, ಮಕ್ಕಳನ್ನು ಬೆಳೆಸ್ತಾರೆ. ಈಗ ಮಗಳು ಗಾಯತ್ರಿ ಡಾಕ್ಟರ್ ಆಗಿದ್ದಾರೆ, ಅವರಿಗೆ ಮದುವೆಯಾಗಿ ಮಕ್ಕಳಾಗಿದೆ. ಮಗ ವಿಜಯ್ ಕುಮಾರ್ ಲಾಯರ್ ಆಗಿದ್ದಾರೆ, ಅವರಿಗೂ ಮದುವೆಯಾಗಿ ಮಕ್ಕಳಾಗಿದೆ. ಸಂಪೂರ್ಣ ತೃಪ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಆ ನಂತರ ಅವರು ಸಿನಿಮಾ ರಂಗದಲ್ಲಿ ವಿಭಿನ್ನ ಪಾತ್ರಗಳನ್ನೆಲ್ಲ ಮಾಡಿ, ಪ್ರತಿ ಪಾತ್ರಕ್ಕೂ ಹಾಸ್ಯ ಮಾಡಿದ್ದಾರೆ, ವಿಲನ್ ಮಾಡಿದ್ದಾರೆ, ಹೀರೋಯಿನ್ ಮಾಡಿದ್ದಾರೆ. ಎಲ್ಲ ಪಾತ್ರಕ್ಕೂ ಅಜ್ಜಿ, ಅದು ಪುಟ್ಟನಂಜದ ಪುಟ್ಟಮಲ್ಲಿ ಪಾತ್ರ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಒಡಲಾಳದ ಸಾಕವನ ಪಾತ್ರ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ವಿಭಿನ್ನ ಪಾತ್ರ, ಎಂಥದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಿ ಪ್ರಾಣ ತುಂಬಿ ತಾವೇ ಆ ಒಂದು ಪಾತ್ರದೊಳಗಡೆ ಹೊಕ್ಕು ಪ್ರವೇಶ ಮಾಡಿ ಅವರು ಅದಕ್ಕೆ ಜೀವ ತುಂಬಿ ಪ್ರತಿ ಪಾತ್ರದಲ್ಲೂ ಸೈ ಎನಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ಅವರಿಗೆ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಆಯೋಜಿಸಿರುವ ಶ್ರೀರಾಮ ಪಟ್ಟಾಭಿಷೇಕ ಪ್ರಸಂಗದಲ್ಲಿ ಹಾಸ್ಯಗಾರರು ನಿರ್ವಹಿಸುವ ಸವಾಲಿನ ಪಾತ್ರಗಳಲ್ಲಿ ಒಂದೇ ಎಂದು ಪರಿಗಣಿಸಲ್ಪಟ್ಟಿರುವ ಮಂತರೆಯ ವೇಷದೊಂದಿಗೆ ಮೊದಲ ಬಾರಿಗೆ ಯಕ್ಷರಂಗ ಭೂಮಿಯಲ್ಲಿ ಉಮಾಶ್ರೀ ಅವರು ಪಾತ್ರ ನಿರ್ವಹಿಸಿದರು. ಸಿನಿಮಾ ಮತ್ತು ರಂಗಭೂಮಿ ಎರಡರಲ್ಲೂ ಕೃಷಿ ಮಾಡಿ ಖ್ಯಾತಿಯನ್ನು ಗಳಿಸಿದ್ದಂತಹ ನಮ್ಮ ಉಮಾಶ್ರೀ ಅಮ್ಮ, ಖ್ಯಾತ ನಟಿ ನಮ್ಮ ಉಮಾಶ್ರೀ ಅಮ್ಮ ಮೊಟ್ಟ ಮೊದಲ ಬಾರಿಗೆ ಯಕ್ಷಗಾನಕ್ಕೆ ಹೆಜ್ಜೆಯನ್ನು ಹಾಕಿದ್ದಾರೆ, ಗೆಜ್ಜೆ ಕಟ್ಟಿದ್ದಾರೆ. ಯಕ್ಷಗಾನ ಅಂದರೆ ಗಂಡು ಕಲೆ. ಸುಬ್ರಹ್ಮಣ್ಯ ಚಿಟ್ಟಾಣಿಯವರ ತಂದೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂತಹ ಚಿಟ್ಟಾಣಿ ರಾಮಚಂದ್ರ ಹೆಗ್ಗಡೆಯವರು ಬದುಕಿದ್ದಾಗ ಈ ಪಾತ್ರವನ್ನು ಉಮಾಶ್ರೀ ಅವ್ರ ಕೈಯಲ್ಲೇ ಮಾಡಿಸ್ಬೇಕು ಅಂದ್ಕೊಂಡು ಅವರು ಆಸೆ ಪಟ್ಟಿದ್ದರು. ಆದರೆ ಅವರು ಇವಾಗ ದಿವಂಗತರಾಗಿದ್ದಾರೆ. ಆ ನಂತರದ ಅವರ ಮಗ ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ಕೋರಿಕೆ ಮೇರೆಗೆ ಇವರು ಆ ಒಂದು ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿಯಲ್ಲಿ ಇವರು ಗೆಜ್ಜೆ ಕಟ್ಟಿ ಆ ಪಾತ್ರಕ್ಕೂ, ಮಂತರೆಯ ಪಾತ್ರಕ್ಕೂ ಜೀವ ತುಂಬಿ ಅಲ್ಲೂ ಸಹ ಸೈ ಎನಿಸ್ಕೊಂಡ್ರು. ಸುಮಾರು 480ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಹವ್ಯಾಸ ರಂಗಭೂಮಿಯಿಂದ ಅಭಿನಯಕ್ಕೆ ಕಾಲಿಟ್ಟು 31 ವರ್ಷಗಳಿಂದಲೂ ಹವ್ಯಾಸ ರಂಗಭೂಮಿಯಲ್ಲಿ ದುಡಿದು 6 ರಾಜ್ಯ ಪ್ರಶಸ್ತಿಗಳನ್ನು ಗಳಿಸಿ, ಗುಲಾಬಿ ಟಾಕೀಸ್ ಚಿತ್ರಕ್ಕೆ ರಜತ ಕಮಲ ಅವಾರ್ಡ್ ಗಳಿಸಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿ, MLA ಆಗಿ, ಈಗ ಯಕ್ಷಗಾನದಲ್ಲೂ ಸಹ ಅತ್ಯಂತ ಯಶಸ್ವಿ ಛಾಪು ಮೂಡಿಸಿರುವ ನಮ್ಮ ಉಮಾಶ್ರೀ ಅಮ್ಮನಿಗೆ ಹ್ಯಾಟ್ಸ್ ಆಫ್. ಆ್ಯಕ್ಟ್ರೆಸ್ ಆಗಿದ್ದಕ್ಕಿಂತ ಹೆಚ್ಚಾಗಿ ನಾನು ಬೆಳಿಬೇಕು, ನಾನು ಕಲಿಬೇಕು, ನಾನೊಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನುವ ಗೋಲ್ ಇದೆಯಲ್ಲ, ಐ ಥಿಂಕ್ ದಟ್ ವಾಸ್ ವೆರಿ 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 ಇಂಪಾರ್ಟೆಂಟ್ ಅಬೌಟ್ ಹರ್. ಫ್ರೆಂಡ್ಸ್, ನೋಡಿದ್ರಲ್ಲ, ಉಮಾಶ್ರೀ ಅಮ್ಮನ ಜೀವನ ಕಿರು ಪರಿಚಯವನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅವರ ಅತ್ಯದ್ಭುತ ಕಲೆಯ ಬಗ್ಗೆ ಹೇಳಿದ್ದೀನಿ. ಈಗ ಯಕ್ಷಗಾನದಲ್ಲಿ ಮಂತರೆಯ ಪಾತ್ರ ವಹಿಸಿ ನಿಭಾಯಿಸಿದ್ದನ್ನು ಹೇಳಿದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.